ಸ್ನೇಹಿತರೆ, ಚಿತ್ರದುರ್ಗ, ಹಾಸನ, ಉಡುಪಿ, ಮಂಗಳೂರು ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆ 90% ಜನರ ಅಕೌಂಟಿಗೆ ಹಣ ಜಮಾ. ಇದನ್ನು ಕೇಳಿ ನಿಮಗೆ ಶಾಕ್ ಆಗುತ್ತೆ. ಎಸ್, ಹೌದು, ಪ್ರತಿಯೊಂದು ಅಕೌಂಟಿಗೂ ಅಂದರೆ ದಕ್ಷಿಣ ಕನ್ನಡ ಆಲ್ರೆಡಿ ಎಲ್ಲ ಅಕೌಂಟಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನೋದಾದರೆ ಅದನ್ನು ಕೂಡ ಮಾಡಿಸ್ಕೊಳ್ಳಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅಟ್ ಪ್ರೆಸೆಂಟಲ್ಲಿ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಎಲ್ಲದೂ ಕೂಡ ಡಿಜಿಟಲಲ್ಲಿ ಆಗ್ತಾ ಇರುವಂಥ ಕಾರಣದಿಂದ ಸದ್ಯದಲ್ಲೇ ಇವಾಗ ಎಲ್ಲದೂ ಕೂಡ ಡಿಜಿಟಲಲ್ಲಿ ಆಗ್ತಾ ಇರುವಂಥದ್ದು. ಹಾಗಾಗಿ ನೀವು ರೇಷನ್ ಕಾರ್ಡನ್ನು ಮಾಡಲೇಬೇಕಾಗ್ತದೆ. ಹಾಗಾಗಿ ಅದನ್ನು ಮಾಡಿಸ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನೀವು ಅದನ್ನು ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡುವಂಥದ್ದು ತುಂಬ ಸೂಕ್ತ. ನೀವು ಅದನ್ನು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತೀರಾ ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿಲ್ವಲ್ಲ ಸರ್ ಅಂತ. ಬರುತ್ತೆ, ಇನ್ನೊಂದು 5-6 ದಿನದಲ್ಲಿ ಬರುತ್ತೆ, ಕಂಪ್ಲೀಟಾಗಿ ಬರುತ್ತೆ ಎಲ್ಲರ ಅಕೌಂಟಿಗೂ ಸ್ನೇಹಿತರೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಆಲ್ರೆಡಿ ಇಲ್ಲಿ ಹಣ ಬಂದಿಲ್ಲ ಅಂತ ಫುಲ್ ಟೆನ್ಷನ್ ಮಾಡಿಕೊಂಡು ಕೇಳ್ತಾ ಇದ್ದೀರಾ, ಅಯ್ಯೋ ನಮ್ಗೆ ಹಣನೇ ಬರ್ತಾ ಇಲ್ವಲ್ಲ ಸರ್, ಏನಿದು ನಮ್ಗೆ ಹಣನೇ ಬರ್ತಾ ಇಲ್ವಲ್ಲ ಅಂತ. ಅದು ನಿಮ್ಮ ತಪ್ಪಲ್ಲ. ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ಅದು ನಿಮ್ಮ ತಪ್ಪಲ್ಲ. ಯಾಕಪ್ಪ ಅಂತಂದರೆ ನಿಮ್ಮ ಹಕ್ಕು. ನೀವು ಕೇಳ್ತಾ ಇದ್ದೀರಾ ಹಣ ಬರ್ತಾ ಇಲ್ವಲ್ಲ ಸರ್, ಹಣ ಎಲ್ಲಿದೆ ಸರ್, ಅದು ನಿಮ್ಮ ತಪ್ಪಲ್ಲ. ನೀವು ಕೇಳ್ತಾ ಇರುವಂಥದ್ದು ತುಂಬ ಸರಿ. ಯಾಕಪ್ಪ ಅಂತಂದರೆ ನೀವು ಕೇಳ್ತಿರುವಂಥದ್ದೇ ತಪ್ಪು, ಹಾಗೆ ತಪ್ಪು, ಅದು ಪ್ರಾಬ್ಲಮ್ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ, ಏನೂ ಇಲ್ಲ, ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿದೆ. ನೀವು ಎಲ್ಲ ಕೇಳ್ತಿರುವಂಥದ್ದು ಏನೂ ತಪ್ಪಿಲ್ಲ. ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ, ಏನೂ ತಪ್ಪಿಲ್ಲ. ನೀವು ಕೇಳ್ತಿರುವಂಥದ್ದು ಕರೆಕ್ಟಾಗಿದೆ ಸ್ನೇಹಿತರೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನೀವು ಕೇಳ್ತಿರುವಂಥದ್ದು ಏನೂ ತಪ್ಪಿಲ್ಲ ಸ್ನೇಹಿತರೆ, ಅದು ನಿಮ್ಮ ತಪ್ಪಲ್ಲ. ನಾನು ನಿಮಗೆ ಎಲ್ರಿಗೂ ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ ಇಲ್ಲಿ ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ತುಂಬ ಇಲ್ಲಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಸರ್ಕಾರನೂ ಕೂಡ ಇಲ್ಲಿ ಚೆಕ್ ಮಾಡುತ್ತೆ. ಇಲ್ಲಿ ಯೂಟ್ಯೂಬ್ ಚಾನಲ್ಗಳನ್ನು ಎಲ್ಲದನ್ನು ಕೂಡ ಸರ್ಕಾರ ಇಲ್ಲಿ ಚೆಕ್ ಮಾಡುತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು, ಅದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲದನ್ನು ಕೂಡ ಸರ್ಕಾರವು ಇಲ್ಲಿ ಚೆಕ್ ಮಾಡುತ್ತೆ. ಆ್ಯಂಡ್ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಚೆಕ್ ಮಾಡುತ್ತೆ. ಅದನ್ನು ಚೆಕ್ ಮಾಡಿ ಆದಮೇಲೆ ನಿಮಗೆ ಹಣ ಬಂದಿಲ್ವಾ ಎಲ್ಲದನ್ನು ಕೂಡ ಇಲ್ಲಿ ಸರ್ಕಾರ ನೋಡುವಂಥದ್ದು ಸ್ನೇಹಿತರೆ. ನೀವು ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ. ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ನಾನು ಹೇಳುವಂಥ ಪ್ರಕಾರ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಇಲ್ಲಿ ವೆರಿ ಇಂಪಾರ್ಟೆಂಟ್. ತುಂಬ ಜನರಿಗೆ ಹಣ ಎಟ್ ಪ್ರೆಸೆಂಟ್ ನಾನು ಹೇಳ್ತಾ ಇರುವಂಥದ್ದು ಎಟ್ ಪ್ರೆಸೆಂಟಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ. ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯನ್ನು ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನಿಮ್ಮೊಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕಾಗ್ತದೆ. ಕೆಲವರು ಮೊಬೈಲ್ ನಂಬರ್ನ ಲಿಂಕ್ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ, ನಾನು ಕೆಲವರಿಗೆ ಆಲ್ಮೋಸ್ಟ್ ಕೇಳ್ತೀನಿ, ಸರ್ ನೀವು ಹೀಗೆ ಮಾಡಿದರೆ ಹೇಗೆ ಸರ್, ಫೋನ್ ನಂಬರ್ನ ಲಿಂಕ್ ಮಾಡೋದಿಲ್ಲ, ಹೀಗಿಲ್ಲ ಅಂತ. ಕೆಲವರು ಹೇಳ್ತಾರೆ, ಸರ್ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣನೇ ಬೇಡ ಸರ್ ಅಂತ ಹೇಳ್ತಾರೆ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುವಂಥ ಇಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೂ ಹಣ ಬರುವಂಥ ಇಲ್ಲಿ ತುಂಬ ಒಂದು ಒಳ್ಳೆಯ ಅವಕಾಶ. ಯಾಕಪ್ಪ ಅಂತಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ಯೋಜನೆ ಇನ್ಮೇಲೆ ನಿಮ್ಗೆ ಸಿಕ್ಕುತ್ತೋ ಸಿಗೋದಿಲ್ಲೋ ನನಗೆ ಗೊತ್ತಿಲ್ಲ. ಒಂದು ಭರ್ಜರಿ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಯೋಜನೆಯನ್ನು ಯಾರೂ ಕೂಡ ಬಿಡ್ಲಿಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ತುಂಬ ಒಳ್ಳೆಯ ಯೋಜನೆ. ಇಲ್ಲಿ ನಿಮಗೆ ಸುಮ್ಮನೆ ಯಾರಿಗೂ ಕೂಡ ಇಂಥ ಯೋಜನೆ ಸಿಗ್ಲಿಕ್ಕೆ ಹೋಗಲ್ಲ, ಸಿಗೋದು ಇಲ್ಲ. ನನ್ನ ಪ್ರಕಾರ ನಾನು ಹೇಳೋದಾದರೆ ಸಿಗೋದು ಇಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ನೀವು ಈ ಒಂದು ಯೋಜನೆಯಲ್ಲಿ ಹಣವನ್ನು ಬಿಡ್ಲಿಕ್ಕೆ ಹೋಗಬೇಡಿ. ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ, ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ, KYCಯನ್ನು ಮಾಡಿಸ್ಕೊಳ್ಳಿ, NCPI ಮ್ಯಾಪಿಂಗನ್ನು ಮಾಡಿಸ್ಕೊಳ್ಳಿ. ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ. ನೀವು ಇದಿಷ್ಟನ್ನು ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿಯೊಂದು ಸಾಧ್ಯತೆಗಳಿರುವಂಥದ್ದು ಸರ್ಕಾರದ ಕಡೆಯಿಂದ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಕೆಲವರು ಇಲ್ಲಿ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರೋ, ಅಯ್ಯೋ ಸರ್ ನಮ್ಗೆ ಹಣನೇ ಬರ್ತಾ ಇಲ್ವಲ್ಲ ಸರ್, ಸರ್ಕಾರ ಇಲ್ಲಿ ನಯ ಪೈಸೆ ಕೂಡ ಹಣ ಜಮೆ ಮಾಡ್ತಾ ಇಲ್ಲ, ನೀವು ಹೇಳ್ತಾ ಇದ್ದೀರಾ ನಮ್ಗೆ ಹಣ ಬರ್ತಾ ಇದೆ, ಹಾಗಿದೆ ಹೀಗಿದೆ ಅಂತ. ಆದರೆ ಸರ್ಕಾರ ಇಲ್ಲಿ ಮೌನ ಮುರಿತಾ ಇದೆ. ನಮಗೆ ಇಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮಗೆ ಇಲ್ಲಿ ಏನು ಕೂಡ ಹೇಳ್ತಾ ಇಲ್ಲ, ಒಂದು ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ, ಏನಿಲ್ಲ. ನಮಗೆ ಇಲ್ಲಿ ಆಲ್ಮೋಸ್ಟ್ ಹಣವನ್ನು ಪಡ್ಕೊಳ್ಬೇಕಂತ ನಾವಿಲ್ಲಿ ತುಂಬ ಆಸೆಯಿಂದ ಇದ್ದರೆ ನಮಗೆ ಹಣನೇ ಬರ್ತಾ ಇಲ್ವಲ್ಲ ಸರ್ ಅಂತ ಹೇಳ್ತೀರಾ. ಎಸ್, ಹೌದು. ಆದರೆ ಇಲ್ಲಿ ನೀವು ಏನು ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಕೆಲವರಿಗೆ ನಾನು ನಿಮಗೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನೀವು ಇದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕಂತ. ನೀವು ಕೆಲವರು ಹೇಳ್ತೀರಾ, ಸರ್ ನಮ್ಗೆ ಆಗಲ್ಲ ಸರ್, ಅದೆಲ್ಲ ಆಗಲ್ಲ ಸರ್, ನಮಗೆ ಅದು ಆಗೋದೇ ಇಲ್ಲ ಸರ್ ಅಂತ ಹೇಳ್ತೀರಾ. ಆ ರೀತಿ ಮಾಡಿದರೆ ಆಗಲ್ಲ. ನೀವು ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಂಪ್ಲೀಟಾಗಿ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ತಾ ಹೋದ್ರಿ ಅಂತಂದರೆ
ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳುವಂಥದ್ದು ಏನು ದೊಡ್ಡ ವಿಚಾರವೇ ಅಲ್ಲ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕೆಲವರು ಹೇಳ್ತೀರಿ ಏನು ಸರ್ ಹಾಗೆ ಹೇಳ್ಬಿಡ್ತೀರ ಅಂತ. ಹೌದು, ಎಸ್, ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಳುವಂಥ ದೊಡ್ಡ ವಿಚಾರವೇ ಅಲ್ಲ. ನೀವು ಸಿಂಪಲಾಗಿ ಹಣವನ್ನು ಪಡ್ಕೊಳ್ಬೋದು. ಆದರೆ ನಾನು ಹೇಳುವಂಥ ಕೆಲಸವನ್ನು ಅಥವಾ ಒಂದೊಂದು ವಿಚಾರವನ್ನು ಕಂಪ್ಲೀಟಾಗಿ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ನೀವು ಚಾಚು ತಪ್ಪದೆ ಮಾಡಿದ್ದೀರಾ ಅಂತಂದರೆ ನಿಮಗೆ ದೊಡ್ಡ ವಿಚಾರ ಅಂತಂತ ಅನ್ಸಲ್ಲ ದೊಡ್ಡ ವಿಚಾರ ಅಂತಂತ ಅನ್ಸೋದೇ ಇಲ್ಲ. ಅದು ಯಾಕಪ್ಪ ಅಂತಂದರೆ ತುಂಬ ಒಂದು ಒಳ್ಳೆಯ ಒಂದು ಯೋಜನೆ ಆಗಿರೋದ್ರಿಂದ ಗೃಹಲಕ್ಷ್ಮಿ ನೀವೇನು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿಯೊಂದು ಸಾಧ್ಯತೆಗಳಿರುವಂಥದ್ದು ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಹಣ ಬಂದಿಲ್ಲ ಅನ್ನುವಂಥದ್ದು ಟೆನ್ಷನ್ ಆಗುವಂಥದ್ದು, ನಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು, ಅದ್ರ ಬಗ್ಗೆ ಏನು ಚಿಂತೆ ಮಾಡಿಕೊಳ್ಳುವಂಥದ್ದು ಏನಿಲ್ಲ. ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಸರ್ಕಾರ ಇಲ್ಲಿ ಸದ್ಯದಲ್ಲೇ ಹಣವನ್ನು ಮಾಡಲಿಕ್ಕೆ ಇಲ್ಲಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡುವಂಥ ಪ್ರತಿಯೊಂದು ಸಾಧ್ಯತೆಗಳು ಇರುವಂಥದ್ದು. ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕಪ್ಪ ಅಂತಂದರೆ ಮಹಿಳೆಯರಿಗೆ ಆಲ್ರೆಡಿ ಹಣ ಸರ್ಕಾರ ಎರಡು ಕಂತು ಹಣ ಹಾಕಿತ್ತು. 21, 22ನೇ ಕಂತು, 23ನೇ ಕಂತು ಬಾಕಿ ಇದೆ. ಆ 2,000 ರೂಪಾಯಿ ಬರುವಂಥ ಎಲ್ಲ ಸಾಧ್ಯತೆ ಇದೆ. 21, 22ನೇ ಕಂತಿನ ಹಣ ಹಾಕಿತ್ತು. ಆ್ಯಂಡ್ ಇನ್ನೂ ಒಂದು ಕಂತು ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅದನ್ನು ನೋಡೋಣ. ಇನ್ನೊಂದು ಕಂತು ಬರುವಂಥ ಎಲ್ಲ ಸಾಧ್ಯತೆ ಇದೆ. ಡೆಫಿನೆಟಾಗಿ 2,000 ರೂಪಾಯಿ ಹಣ ಮತ್ತು ಕೂಡ ಬರುವಂಥ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ. ಮತ್ತು ನನ್ನ ಪ್ರಕಾರ ಹೇಳಬೇಕಂತಂದರೆ ಎಲ್ಲರ ಅಕೌಂಟಿಗೆ ಪಟ್ಟ ಬರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಆ್ಯಂಡ್ ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮುಂದಿನ ನೋಡೋದಲ್ಲಿ. ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡಿಲ್ಲ ಅಂತಂದು ದಯವಿಟ್ಟು ಕಮೆಂಟ್ಸ್ಗಳನ್ನು ಎಲ್ಲರೂ ಕೂಡ ಪಟಾಪಟ ಅಂತ ಕಮೆಂಟ್ಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್. ಕಮೆಂಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ತುಂಬ ಇಲ್ಲಿ ಕಮೆಂಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟೇ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ.